ಕೊನೆಯದಾಗಿ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ನೋಡ್ತಾ ಇದ್ದೀವಿ. ಸೊ ಸೀಕೆಂಟ್ ಎಕ್ಸಿನ ಡೊಮೇನ್ ಮತ್ತು ರೇಂಜ್ ನೋಡೋಣ. ಸೊ ಮೊದಲೇದಾಗಿ ಇದು ನಿಮ್ಮ ಸೀಕೆಂಟ್ ಎಕ್ಸ್. ಹಾಂ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಕೆಂಪು ಚಿಕ್ಕೆ ಎಲ್ಲೆಲ್ಲಿ ಓಡಾಡ್ತಾ ಇದೆ ಅಂಥೇಳಿ. ಹೀಗೆ ಓಡಾಡ್ತಾ ಇದೆ, ಇದ್ರ ಮೇಲೆ ಈ ಸೀದಾ ಗೆರೆ ಮೇಲೆ ಓಡಾಡ್ತಾ ಇಲ್ಲ ಅಲ್ವಾ. ಸೊ ನಿಮ್ಮ ಡೊಮೇನ್ ಏನು -4π/2 to 4π/2 ಅಂತ ಹೇಳ್ತು ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ -∞ to +∞, ಎಕ್ಸ್ಕ್ಲೂಡಿಂಗ್ -3π/2, -π/2, +π/2, 3π/2, odd multiples of π/2. So angles minus the odd multiples of π/2. So this would be ಮ್ಯಾಪ್ ಟುವರ್ಡ್ಸ್ ವಾಟ್ ಅದು ಬರೀ ಕೊಡೋದಾಯ್ತು. ನಾನು ಇದನ್ನು ಅಬ್ಸರ್ವ್ ಮಾಡೋಣ. ಏನಕ್ಕೆ ಮ್ಯಾಪ್ ಮಾಡ್ತಾ ಇದೆ ಇದನ್ನು ಇಲ್ಲಿ ನೋಡ್ತೀನಿ ನೋಡಿ. ಹಂಗೆ ನೋಡ್ಸ್ಕೊಡ್ದಾಯ್ತು, ಹೀಗೆ ನೋಡ್ಸಿದ್ರೆ ಒಳ್ಳೆಯದು. ಹಾಂ, ಇಲ್ಲೇನು ನೋಡ್ತಾ ಇದೆ ನೋಡಿ, ಇಲ್ಲಿ ವ್ಯಾಲ್ಯೂಸು 1ಇಂದ -1 ಒಳಗಡೆ ಯಾವ ವ್ಯಾಲ್ಯೂಸು ಇನ್ಕ್ಲೂಡ್ ಆಗ್ತಾಯಿಲ್ಲ, ಬಟ್ ಮಿಕ್ಕಿದೆಲ್ಲ ಇದೆ. ಸೊ ಇಟ್ಸ್ ಮ್ಯಾಪಿಂಗ್ ಆಲ್ ದ ರಿಯಲ್ ನಂಬರ್ಸ್ which are not part of, all the real numbers other than values between -1 to 1. ಹಾಗಾಗಿ we can tell secant inverse of x will map from real numbers excluding this to angles minus the odd multiples of π/2. ಆಯ್ತಾ ಹುಡುಗರ, ಸರಿ ತಾನೆ? ಸೊ ಇದು ನಿಮ್ಮ ಏನಂತದ್ದು ಡೊಮೇನ್ ಮತ್ತು ರೇಂಜ್, ಸರಿನಾ? ನೆಕ್ಸ್ಟು ಇಲ್ಲಿ ಫೈನಲೈಸ್ ಆಗಿ ಹೆಂಗಿರು ಗೊತ್ತಿದೆ, ಇದನ್ನು ಬರೆದು ಬಿಡೋಣ. ಸೊ ದಿಸ್ ಇಸ್ ನಥಿಂಗ್ ಬಟ್ ಯೋರ್ ಆರ್ ಮತ್ತಿದು ಅಲ್ವಾ. ಓಕೆ, ಸೊ ರೇಂಜ್ ಬಗ್ಗೆ ಮಾತಾಡಬೇಕು ಅಂದರೆ ಗ್ರಾಫ್ ನೋಡ್ಬೇಕು ನಾವು. ಸೊ ಗ್ರಾಫು ಹೇಗಿದೆ, ಇದು ಗ್ರಾಫ್ ನೋಡ್ಕೊಳ್ಳೋಣ ನೋಡಿ ಇಲ್ಲಿ. So this is your graph. ಇನ್ಪುಟ್ ವ್ಯಾಲ್ಯೂ ಏನಿದೆ -∞ +∞, ಎಕ್ಸ್ಕ್ಲೂಡಿಂಗ್ -1 to 1, ಈ ಮಧ್ಯದಲ್ಲಿ ನಂಬರ್ಗಳಿಲ್ಲ ಅಲ್ವಾ. ಸೊ ದಟ್ ಈಸ್ ಯುವರ್ ಡೊಮೇನ್. ಇದನ್ನು ಅಬ್ಸರ್ವ್ ಮಾಡೋಕ್ಕೆ ನಾವು ಇವಾಗ ರೇಂಜಲ್ಲಿ ಮಾತಾಡಬೇಕಾದ್ರೆ ವಿ ನೀಡ್ ಟು ಟಾಕ್ ಅಬೌಟ್ ಬ್ರಾಂಚಸ್. ಇದೆಲ್ಲ ನಾವು ಡೀಟೇಲಾಗಿ ಮೊದಲಿಂದನೇ ನೋಡಿದ್ದೀವಿ. ಸೊ ಇವಾಗ ಸ್ವಲ್ಪ ಇದನ್ನು ಝೂಮ್ ಮಾಡೋಣ. ಹಾಂ, ಇಲ್ಲೇನು ನೋಡ್ತಾ ಇದ್ದೀವಿ, ಇಲ್ಲಿ ದಿಸ್ ಇಸ್ ಒನ್ ಪಾಸಿಬಿಲಿಟಿ, -4π/2 to 2π/2, that is -2 to -π. So we have a branch value from -2π to -π, ಸರಿನಾ? ಮತ್ತಿಲ್ಲಿ ಯಾವ ವ್ಯಾಲ್ಯೂ ಇನ್ಕ್ಲೂಡ್ ಆಗ್ತಾಯಿಲ್ಲ, -3π/2 ಇನ್ಕ್ಲೂಡ್ ಆಗ್ತಾಯಿಲ್ಲ. ಸೊ ಇಲ್ಲಿ ಯಾವುದ್ರ ಸಹಾಯ ತೊಗೊತಾ ಇದ್ದೀವಿ, ಕಾಸ್ಟ್ ಸಹಾಯ ತೊಗೊತಾ ಇದ್ದೀವಿ. ಕಾಸಿನ ಬ್ರಾಂಚಸ್ ಬಂದು -2π to -πವರೆಗೂ ಓಡಾಡ್ತಾ ಇದೆ. ವಿ ಆರ್ ನಾಟ್ ಗೋನ್ ಟು ಇನ್ಕ್ಲೂಡ್ -3π/2, ಸರಿನಾ? ಸೊ ಕಾಸಿನ ಸಹಾಯ ತೊಗೊಂಡು ಯಾವ ವ್ಯಾಲ್ಯೂ ಇನ್ಕ್ಲೂಡ್ ಆಗೋಲ್ಲ ಅದನ್ನು ಗ್ರಾಫ್ ಮುಖಾಂತರ ನೋಡ್ಕೊಂಡು ಹೇಳ್ಬೋದು. ಮುಂದಿನ ಬ್ರಾಂಚು ಹಾಂ -2π/2, ದಟ್ ಇಸ್ -π to 0 ಅಲ್ವಾ. ಸೊ -π to 0, ಎಕ್ಸ್ಕ್ಲೂಡಿಂಗ್ ಏನು ಮತ್ತಿದ್ದರೆ ಯಾವುದೋ ಒಂದು ಆಡ್ ಮಲ್ಟಿಪಲ್ ಆಫ್ π/2 ಇರುತ್ತೆ ಅಲ್ವಾ. ಸೊ ಅದು ನೋಡ್ತಾ ಇದ್ದೀವಿ ಇಲ್ಲಿ, ಸರಿ ತಾನೆ? ಇಲ್ಲಿ ನೋಡಿದ್ದೀವಿ ನೋಡಿ. ಸೊ ಮುಂದಿನ ಬ್ರಾಂಚ್ ಏನಿರುತ್ತೆ ಗೆಸ್ ಮಾಡಿ, 0ಇಂದ πವರೆಗೂ ಇರುತ್ತೆ. ಏನು ಎಕ್ಸ್ಕ್ಲೂಡ್ ಮಾಡುತ್ತೆ ಅದು? ಹೌದು, π/2 ಎಕ್ಸ್ಕ್ಲೂಡ್ ಮಾಡುತ್ತೆ, ಸರಿನಾ? ನೋಡಿ, ಸರಿ ತಾನೆ? ಇಲ್ಲಿಂದ ಶುರು ಹಾಕ್ಕೊಂಡು ಇಲ್ಲಿಗೆ ಕೊನೆ ಆಗ್ತಾಯಿದೆ, ಇಟ್ಸ್ ಎಕ್ಸ್ಕ್ಲೂಡಿಂಗ್ π/2. ಸೊ ಇದೇ ರೀತಿಯಲ್ಲಿ ಹಲವಾರು ಬರುತ್ತೆ, ಹಲವಾರು ಬಂದಿರುತ್ತೆ.
ಸೊ ಇದರಲ್ಲಿ ನಮ್ಮ ಪ್ರಿನ್ಸಿಪಲ್ ಬ್ರಾಂಚ್ ಏನು? ಹೌದು. ಸೊ ಬೇಸಿಕಲಿ ಆರ್ ಪ್ರಿನ್ಸಿಪಲ್ ಬ್ರಾಂಚಸ್ 0 to pi, including 0 and pi, but not including pi by 2. ಸೊ ಗ್ರಾಫಿಕಲಿ ಹೇಗೆ ಕಾಣುತ್ತಿದ್ದೋ ಗ್ರಾಫ್ ಬರಿಬೇಕು ಅಂತ ಹೇಳಿದ್ರೆ ನಾವು ಮೊದಲೇದಾಗಿ ಎಕ್ಸ್ ಆ್ಯಕ್ಸಿಸ್ ಲೈನ್ ಎಳೆಯೋಣ. ಇದು ನಿಮ್ಮ y ಆ್ಯಕ್ಸಿಸ್ಸು. ಸೊ ದಟ್ ಈಸ್ ಯುವರ್ ಡೊಮೇನ್ ಆ್ಯಂಡ್ ದ್ಯಾಟ್ಸ್ ಯುವರ್ ರೇಂಜ್. ಸೊ ನಾನು ಪ್ರಿನ್ಸಿಪಲ್ ವ್ಯಾಲ್ಯೂ ತೊಗೊಂತು ಅಂತ ಹೇಳಿದ್ರೆ ಇದು 0 ಹಾಕ್ಕೊಳುತ್ತೆ, ಇದು ಪೈ ಹಾಕ್ಕೊಳುತ್ತೆ, ಮತ್ತಿದು -1, ಇದು 1 ಅಂತ ತೊಗೊಂತು ಅಂದರೆ ನಾನು ಇನ್ಪುಟ್ನ ನಾನು 1 ಅಂತ ಕೊಡ್ತು ಅಂತ ಹೇಳಿದ್ರೆ ಔಟ್ಪುಟ್ಟು 0 ಬರುತ್ತೆ. ಇನ್ಪುಟ್ -1 ಕೊಡ್ತು ಅಂತ ಹೇಳಿದ್ರೆ ಇದು ಬರುತ್ತೆ. ಇದು ನಮ್ಮ -π/2 ಆಗುತ್ತೆ. ಸೊ ಬೇಸಿಕಲಿ ಇದರಲ್ಲಿ ನಾನು ಗೆರೆ ಎಳೀತು ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಯುವರ್ ಅಸಿಂಪ್ಟೋಟ್ ಅಲ್ವಾ. ಸೊ ಕೊನೆಯದಾಗಿ ನಮ್ಮ ಗ್ರಾಫು ಇಲ್ಲಿಂದ ಈ ಕಡೆ ಹೋಗುತ್ತೆ ಮತ್ತು ಇಲ್ಲಿಂದ ಈ ಕಡೆ ಹೋಗುತ್ತೆ. ಸೊ ದಿಸ್ ಇಸ್ ಹೌ ಐ ರಿಮೆಂಬರ್. ಯಾಕಂತ ಹೇಳಿದ್ರೆ ಒಂದು ಮತ್ತು -1 ಕಡೆ ಹೋಗೋದಕ್ಕಾಗಲ್ಲ, ಅದು ದೇ ನಾಟ್ ಪಾರ್ಟ್ ಆಫ್ ದೇರ್ ಔಟ್ಪುಟ್. ಹಾಗಾಗಿ ಇಷ್ಟೇ. ದ್ಯಾಟ್ಸ್ ಯುವರ್ ಅಸಿಂಪ್ಟೋಟ್ ಆ್ಯಂಡ್ ದಿಸ್ ಇಸ್ ಯುವರ್ secant inverse of x. ಸರಿನಾ? ಆಯ್ತು ಕಣ್ರು. ಸೊ ಎಲ್ಲ ಬರ್ಕೊಂಬಿಡಿ. ಇದನ್ನೆಲ್ಲ ಇಲ್ಲಿ ಲಿಸ್ಟ್ ಮಾಡಿದ್ದೀವಿ. ಸೊ ನೀವು ಮೆಮೊರೈಸ್ ಮಾಡ್ಕೊಬೇಕು.